ವೆಲ್ಕಮ್ ಟು ದ ಗ್ಲಾಸ್ ಹೌಸ್. ದಾವಣಗೆರೆಯಲ್ಲಿರುವಂತಹ ಗ್ಲಾಸ್ ಹೌಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಂಗಳೂರನ್ನ ಬಿಟ್ಟರೆ ನೆಕ್ಸ್ಟ್ ಅತ್ಯಂತ ದೊಡ್ಡದಾದ ಗ್ಲಾಸ್ ಹೌಸ್ ನಮ್ಮ ದಾವಣಗೆರೆಯಲ್ಲಿದೆ. ಗ್ಲಾಸ್ ಹೌಸ್ನ ಒಳಗೆ ಹೋಗೋಕ್ಕಿಂತ ಮುಂಚೆ 20 ರೂಪೀಸ್ ಕೊಟ್ಟು ಟಿಕೆಟ್ನ ಖರೀದಿ ಮಾಡೋಣ ಬನ್ನಿ. ಒಬ್ಬ ವ್ಯಕ್ತಿಗೆ 20 ರೂಪೀಸ್ ಮಾತ್ರ. ಇಲ್ಲಿ ಲೆಟ್ಸ್ ಗೋ ಟು ದ ಗ್ಲಾಸ್ ಹೌಸ್. ಇದು ಸರಿಸುಮಾರು 354 ಅಡಿ ಉದ್ದ ಹಾಗೂ 223 ಅಡಿ ಅಗಲ ಇದೆ ಮತ್ತೆ 45 ಅಡಿ ಎತ್ತರವಿದೆ. ಬನ್ನಿ ಎಲ್ಲರೂ ಒಳಗೆ ಹೋಗೋಣ, ಹೇಗಿದೆ ನೋಡ್ಕೊಂಡು ಬರೋಣ. ನನ್ನ ಕಣ್ಣಿಂದಂತೂ ನೋಡ್ಕೊಂತ ಸುಮ್ಮನೆ ನಿಂತ್ಕೊಳಕ್ಕಾಗಲಿಲ್ಲ. ಸೆಲ್ಫಿ ಸ್ಟಿಕ್ ತಗೊಂಡೆ, ಮೊಬೈಲ್ ಇಟ್ಕೊಂಡೆ, ಕ್ಯಾಮ್ರಾ ಆನ್ ಮಾಡಿಕೊಂಡು ಈ ಗ್ಲಾಸ್ ಹೌಸ್ನ ನಾನೇ ಕಟ್ಸಿರೋದು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂತ ಒಂದು ವೀಡಿಯೋನ ಮಾಡಿಕೊಂಡೆ. ಅಬ್ಬಾ, ನನಗೆ ನಾನೇ ಹೀರೋ. ಹಾಗೆ ಗ್ಲಾಸ್ ಹೌಸ್ನ ನೋಡಿಕೊಂಡು ಹೊರಗೆ ಬರ್ತಿದ್ದ ಹಾಗೆ ತುಂಬ ಸುಂದರವಾಗಿರೋ ಗಿಡಗಳ್ನ ಮರಗಳ್ನ ಇಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ನೋಡ್ಕೊತ ಪಾರ್ಕ್ ಇಡೀ ಸುತ್ತರಿದ್ರೂ ನಮಗೆ ಎಲ್ಲೆಲ್ಲೂ ಕಾಣಿಸೋದು ಸುಂದರವಾಗಿರುವಂತಹ ಮರಗಳು, ಸುಂದರವಾಗಿರುವಂತಹ ಗಿಡಗಳು, ಹೂವನ್ನ ಬಿಡುವಂತಹ ಮರಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಜಾತಿ ಮರಗಳಿಲ್ಲ, ಒಂದು ಥರ ಗಿಡಗಳಿಲ್ಲ, ನಾನಾ ರೀತಿ ಬೇರೆ ಬೇರೆ ಕಡೆಯಿಂದೆಲ್ಲ ತರಿಸಿ ಇಲ್ಲಿನ ಗಿಡಗಳನ್ನ ನಾಟಿದ್ದಾರೆ. ಫೋಟೋಶೂಟು, ವೆಡ್ಡಿಂಗ್ ಶೂಟು, ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಮಾತ್ರ ತುಂಬ ಸುಂದರವಾಗಿರುವಂಥ ಪ್ಲೇಸು. ನೀವೇ ನೋಡಿ. ನೋಡಿದ್ರಲ್ಲ ಇಲ್ಲಿರುವಂತಹ ಗಿಡ ಮರಗಳನ್ನೆಲ್ಲ. ಹಾಗೆ ಮಕ್ಕಳಿಗೋಸ್ಕರ ಇಲ್ಲಿ ಆಟ ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಒಂದತ್ರ ಇಟ್ಟಿದ್ದಾರೆ. ನಿಮ್ಮ ಮಕ್ಕಳ ಜೊತೆ ಬಂದಿದ್ರೆ ಹಾಗೆ ನೀವು ದೊಡ್ಡವರು ಸಹ ಇಲ್ಲಿ ಆಟ ಆಡ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಬಂದು ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.